ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಲೈಕ್ ಮಾಡಿದ್ರೆ ತಾನೇ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪೋದು. ಲೈಕ್ ಮಾಡಿ, ಓಕೆನಾ? ನಮಸ್ಕಾರ. SSLC ವಿಜ್ಞಾನ ಪರೀಕ್ಷೆ ಇನ್ನೇನು ಹತ್ರ ಬರ್ತಾ ಇದೆ ಅಲ್ವಾ? ಹಾಗಾದ್ರೆ ಬನ್ನಿ, ಈ ಪರೀಕ್ಷೆಯಲ್ಲಿ ಬರುವಂಥ ಕೆಲವು ತುಂಬಾನೇ ಪ್ರಮುಖವಾದ ಪರಿಕಲ್ಪನೆಗಳನ್ನ ಒಟ್ಟಿಗೆ ಫಟಾಫಟ್ ಅಂತ ಪುನರಾವಲೋಕನ ಮಾಡ್ಬಿಡೋಣ. ಒಂದು ಸ್ಫೂರ್ತಿದಾಯಕ ಮಾತಿನೊಂದಿಗೆ ಶುರು ಮಾಡೋಣ. ಸ್ಟೀವ್ ಜಾಬ್ಸ್ ಹೇಳಿದ ಹಾಗೆ, ನಾವು ಮಾಡುವ ಕೆಲಸವನ್ನು ಪ್ರೀತಿಸುವುದೇ ಶ್ರೇಷ್ಠತೆಯ ದಾರಿ. ನೋಡಿ, ಪರೀಕ್ಷೆಯ ತಯಾರಿ ಕೆಲವೊಮ್ಮೆ ಕಷ್ಟ ಅನ್ಸ್ಬಹುದು, ಆದ್ರೆ ವಿಜ್ಞಾನದೊಳಗಿನ ಅದ್ಭುತಗಳನ್ನು ಪ್ರೀತಿಸಲು ಶುರು ಮಾಡಿದ್ರೆ ಯಶಸ್ಸು ಖಂಡಿತ ನಮ್ಮದಾಗುತ್ತೆ. ಪರೀಕ್ಷೆಗೆ ದಿನಗಳು ಹತ್ತಿರವಾಗ್ತಿದ್ದಂತೆ ವಿಜ್ಞಾನದಲ್ಲಿ ಪ್ರತಿಯೊಂದು ಅಂಕವೂ ಮುಖ್ಯವಾಗುತ್ತೆ. ಹಾಗಾದ್ರೆ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಅತಿ ಮುಖ್ಯವಾದ 3 ವಿಷಯಗಳ ಮೇಲೆ ಗಮನ ಹರಿಸೋಣ. ರೆಡಿದೀರಾ? ಸರಿ, ಶುರು ಮಾಡೋಣ ಬನ್ನಿ. ಮೊದಲಿಗೆ ಭೌತಶಾಸ್ತ್ರದ ಕಡೆಗೆ ಹೋಗೋಣ. ನಮ್ಮ ಸುತ್ತಮುತ್ತಲಿರುವ ಫ್ಯಾನ್, ಹೀಟರ್, ಲೈಟ್ ಇವೆಲ್ಲವೂ ಕೆಲಸ ಮಾಡೋದು ವಿದ್ಯುತ್ ಶಕ್ತಿಯಿಂದ. ಸರಿ, ಆದ್ರೆ ಅದರ ಹಿಂದಿರುವ ವಿಜ್ಞಾನವಾದ್ರೂ ಏನು? ನೋಡೋಣ ಬನ್ನಿ. ಇದು ಪರೀಕ್ಷೆಯಲ್ಲಿ ಪದೇ ಪದೇ ಬರುವಂಥ ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಫ್ಯಾನ್ಗೆ ತಾಮ್ರದ ತಂತಿ ಬೇಕು, ಆದ್ರೆ ಹೀಟರ್ಗೆ ನೈಕ್ರೋಮ್ ತಂತಿ ಬೇಕು. ಯಾಕೆ ಹೀಗೆ? ಇದರ ಹಿಂದಿರೋದು ಒಂದೇ ಒಂದು ಸರಳ ತತ್ವ, ಅದುವೇ ವಿದ್ಯುತ್ ರೋಧ. ನೋಡಿ, ಉತ್ತರ ಅಂದುಕೊಂಡಿದ್ದಕ್ಕಿಂತ ತುಂಬಾ ಸಿಂಪಲ್ ಆಗಿದೆ. ಎಲ್ಲವೂ ರೋಧ ಅಥವಾ ರೆಸಿಸ್ಟೆನ್ಸ್ ಅನ್ನೋದ್ರ ಮೇಲೆ ನಿಂತಿದೆ. ತಾಮ್ರಕ್ಕೆ ರೋಧ ಕಡಿಮೆ, ಹಾಗಾಗಿ ವಿದ್ಯುತ್ ಏಕ್ದಮ್ ಸ್ಮೂತ್ ಆಗಿ ಹರಿದು ಫ್ಯಾನ್ ತಿರುಗಲು ಸಹಾಯ ಮಾಡುತ್ತೆ. ಆದೇ ನೈಕ್ರೋಮ್ ಇದೆಯಲ್ಲ, ಅದಕ್ಕೆ ರೋಧ ಹೆಚ್ಚು. ಅದು ವಿದ್ಯುತ್ ಪ್ರವಾಹವನ್ನ ತಡೆದು ಆ ಶಕ್ತಿಯನ್ನ ಶಾಖವಾಗಿ ಅಂದ್ರೆ ಹೀಟಾಗಿ ಪರಿವರ್ತಿಸುತ್ತೆ. ಅದಕ್ಕೆ ಹೀಟರ್ ಅಷ್ಟು ಬಿಸಿಯಾಗೋದು. ಹಾಗಾಗಿ ಇದನ್ನೊಂದು ನೆನ್ಪಿನಲ್ಲಿಟ್ಕೊಳ್ಳಿ. ಕಡಿಮೆ ರೋಧ ಅಂದ್ರೆ ಸುಲಭವಾಗಿ ಕರೆಂಟ್ ಪಾಸ್ ಆಗುತ್ತೆ. ಹೆಚ್ಚು ರೋಧ ಅಂದ್ರೆ ಹೆಚ್ಚು ಶಾಖ ಉತ್ಪತ್ತಿಯಾಗುತ್ತೆ. ಇಷ್ಟೇ ನೋಡಿ. ಸರಿ, ಭೌತಶಾಸ್ತ್ರದಿಂದ ಈಗ ರಸಾಯನಶಾಸ್ತ್ರದ ಕಡೆಗೆ ಹೋಗೋಣ. ನಮ್ಮ ದಿನಬಳಕೆಯ ಉಪಕರಣಗಳಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಜಗತ್ತಿನ ಮೂಲಭೂತ ಕಣಗಳಲ್ಲಿ ಒಂದಾದ ಕಾರ್ಬನ್ನ ಅದ್ಭುತ ಜಗತ್ತನ್ನು ನೋಡೋಣ. ಪ್ರಕೃತಿಯಲ್ಲಿ ಬೇರೆಲ್ಲಾ ಧಾತುಗಳಿಗಿಂತ ಕಾರ್ಬನ್ ಸಂಯುಕ್ತಗಳೇ ಯಾಕೆ ಇಷ್ಟೊಂದು ಜಾಸ್ತಿ ಇವೆ? ಸಾವಯವ ರಸಾಯನಶಾಸ್ತ್ರದಲ್ಲಿ ಕಾರ್ಬನ್ ಯಾಕೆ ಹೀರೋ ಅಂದ್ರೆ ಅದಕ್ಕೆ 2 ಅದ್ಭುತವಾದ ಸೂಪರ್ ಪವರ್ಸ್ಗಳಿವೆ. ಮೊದಲನೇ ಶಕ್ತಿ ಚತುರ್ವೇಲೆನ್ಸಿ. ಅಂದ್ರೆ ಕಾರ್ಬನ್ಗೆ 4 ಕೈಗಳಿವೆ ಅಂತ ಅನ್ಕೊಳ್ಳಿ. ಈ 4 ಕೈಗಳಿಂದ ಅದು ಬೇರೆ 4 ಪರಮಾಣುಗಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ಬಲ್ಲದು. ಇದೇ ಅದರ ಸ್ಥಿರತೆಗೆ ಮುಖ್ಯ ಕಾರಣ. ಎರಡನೇ ಶಕ್ತಿ ಕೆಟನೀಕರಣ. ಇದು ಕಾರ್ಬನ್ನ ಮತ್ತೊಂದು ಸೂಪರ್ ಪವರ್. ಅಂದ್ರೆ ಕಾರ್ಬನ್ ತನ್ನದೇ ಬೇರೆ ಕಾರ್ಬನ್ ಪರಮಾಣುಗಳ ಜೊತೆ ಫ್ರೆಂಡ್ಶಿಪ್ ಮಾಡಿ ಉದ್ದನ ದೊಡ್ಡ ಸರಪಳಿಗಳನ್ನು ಕಟ್ಟಬಲ್ಲದು. ಲಕ್ಷಾಂತರ ಕಾರ್ಬನ್ಗಳು ಹೀಗೆ ಒಂದಕ್ಕೊಂದು ಸೇರಿಕೊಂಡು ದೊಡ್ಡ ಅಣುಗಳಾಗಬಲ್ಲವು. ಸೊ ಈ 2 ವಿಶೇಷ ಗುಣಗಳಿಂದಲೇ ಅಂದ್ರೆ 4 ಬಂಧಗಳು ಮತ್ತು ಸರಪಳಿ ರಚನೆ ಕಾರ್ಬನ್ ಲಕ್ಷಾಂತರ ಸಂಯುಕ್ತಗಳನ್ನು ಸೃಷ್ಟಿಸಿದೆ. ನಿಜವಾಗ್ಲೂ ಬೇರೆ ಯಾವ ಧಾತುವಿಗೂ ಈ ಅದ್ಭುತ ಸಾಮರ್ಥ್ಯ ಇಲ್ಲ. ಕೊನೆಯದಾಗಿ ಜೀವಶಾಸ್ತ್ರದ ಕಡೆಗೆ ಬರೋಣ. ಹೊರಗಿನ ಪ್ರಪಂಚದಿಂದ ಈಗ ನಮ್ಮ ದೇಹದ ಒಳಗಡೆ ಪ್ರಯಾಣಿಸೋಣ. ನಮ್ಮ ದೇಹ ಪ್ರತಿ ಸೆಕೆಂಡ್ ಮಾಡುವ ವಿಜ್ಞಾನದ ಪವಾಡಗಳಲ್ಲಿ ಒಂದನ್ನು ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ನಾವು ನಡೆದು ಹೋಗ್ತಾ ಇರಬೇಕಾದ್ರೆ ಗೊತ್ತಿಲ್ಲದೆ ಕಾಲಿಗೆ ಒಂದು ಮುಳ್ಳು ಚುಚ್ಚಿದೆ. ನಾವು ಅಯ್ಯೋ ಅನ್ನೋ ಅಷ್ಟರಲ್ಲಿ ಕಾಲ್ ಮೇಲೆ ಬಂದಿರುತ್ತೆ. ಇದು ಹೇಗೆ ಸಾಧ್ಯ? ಇದೇ ನಮ್ಮ ದೇಹದ ಸೂಪರ್ ಫಾಸ್ಟ್ ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆ ಅಥವಾ ಪ್ರತಿವರ್ತಿತ ಚಾಪ. ಬನ್ನಿ, ಆ ಸಿಗ್ನಲ್ ಹೇಗೆ ಚಲಿಸುತ್ತೆ ಅಂತ ನೋಡೋಣ. ನೋಡಿ, ಇದು ಎಷ್ಟು ವೇಗವಾಗಿ ನಡೆಯುತ್ತೆ ಅಂದ್ರೆ ಚರ್ಮದಲ್ಲಿರುವ ಗ್ರಾಹಕಗಳು ಮುಳ್ಳು ಚುಚ್ಚಿದ ಸಿಗ್ನಲ್ ಅನ್ನು ಜ್ಞಾನವಾಹಿ ನರಕೋಶದ ಮೂಲಕ ಮೆದುಳು ಬಳ್ಳಿಗೆ ಕಳಿಸುತ್ತವೆ. ಸಾಮಾನ್ಯವಾಗಿ ಸಿಗ್ನಲ್ ಮೆದುಳಿಗೆ ಹೋಗಬೇಕು, ಆದ್ರೆ ಇಲ್ಲಿ ಮಿದುಳು ಬಳ್ಳಿಯೇ ತಕ್ಷಣ ಆಜ್ಞೆಯನ್ನು ಕ್ರಿಯಾವಾಹಿ ನರಕೋಶದ ಮೂಲಕ ಕಾಲಿನ ಸ್ನಾಯುವಿಗೆ ರವಾನಿಸುತ್ತೆ. ತಕ್ಷಣ ಸ್ನಾಯು ಸಂಕುಚಿಸಿ ಕಾಲು ಹಿಂದಕ್ಕೆ ಸರಿಯುತ್ತೆ. ಇದೆಲ್ಲವೂ ಕಣ್ಣು ಮಿಟುಕಿಸುವುದರೊಳಗೆ ನಡೆದು ಹೋಗುತ್ತೆ. ಇಲ್ಲಿ ಪ್ರಮುಖ ಅಂಶ ಅಂದ್ರೆ ಮಿದುಳು ಬಳ್ಳಿ. ಇಂತಹ ಎಮರ್ಜೆನ್ಸಿ ಸಿಚುವೇಷನ್ಗಳಲ್ಲಿ ಅದು ಮೆದುಳಿಗೆ ಹೋಗುವ ದಾರಿಯನ್ನ ಬೈಪಾಸ್ ಮಾಡಿ ಸಮಯವನ್ನು ಉಳಿಸಿ ನಮ್ಮನ್ನು ಅಪಾಯದಿಂದ ಪಾರು ಮಾಡುತ್ತೆ. ವೇಗವೇ ಇಲ್ಲಿ ಎಲ್ಲಕ್ಕಿಂತ ಮುಖ್ಯ. ಸರಿ, ನಾವು ಚರ್ಚಿಸಿದ ಈ 3 ಪ್ರಮುಖ ವಿಷಯಗಳ ಸಾರಾಂಶವನ್ನು ಒಮ್ಮೆ ಬೇಗನೆ ನೋಡೋಣ ಬನ್ನಿ. ಪರೀಕ್ಷೆಗೆ ಹೋಗುವ ಮುನ್ನ ಈ 3 ಅಂಶಗಳನ್ನ ಖಂಡಿತ ನೆನ್ಪಿಡಿ. 1. ಭೌತಶಾಸ್ತ್ರದಲ್ಲಿ ವಸ್ತುವಿನ ರೋಧವೇ ಅದರ ಕೆಲಸವನ್ನ ನಿರ್ಧರಿಸುತ್ತೆ. 2. ರಸಾಯನಶಾಸ್ತ್ರದಲ್ಲಿ
ಕಾರ್ಬನ್ನ 4 ಬಂಧಗಳು ಮತ್ತು ಸರಪಳಿ ರಚಿಸುವ ಶಕ್ತಿ ಅದನ್ನು ವಿಶಿಷ್ಟವಾಗಿಸುತ್ತೆ. ಮತ್ತು 3 ಜೀವಶಾಸ್ತ್ರದಲ್ಲಿ ನಮ್ಮ ಮಿದುಳುಬಳ್ಳಿಯು ನಮ್ಮನ್ನು ರಕ್ಷಿಸಲು ಮಿದುಳಿಗಿಂತ ವೇಗವಾಗಿ ಕೆಲಸ ಮಾಡುತ್ತೆ. ಕೊನೆಯದಾಗಿ ಒಂದು ಮಾತು, ವಿಜ್ಞಾನ ಅಂದರೆ ಕೇವಲ ಪರೀಕ್ಷೆಯ ಅಂಕಗಳಿಗಲ್ಲ. ನಮ್ಮ ಮನೆಯ ಬಲ್ಬ್ನಿಂದ ಹಿಡಿದು ನಮ್ಮ ದೇಹದೊಳಗಿನ ಮಿಂಚಿನ ವೇಗದ ಪ್ರತಿಕ್ರಿಯೆಯವರೆಗೂ ನಮ್ಮ ಸುತ್ತಲಿನ ಪ್ರಪಂಚವನ್ನು ಅರ್ಥಮಾಡಿಕೊಳ್ಳಲು ಇದೊಂದು ಕೀಲಿಕೈ ಇದ್ದ ಹಾಗೆ. ಈ ಕುತೂಹಲವನ್ನ ಸದಾ ಜೀವಂತವಾಗಿಡಿ. ಪರೀಕ್ಷೆಗೆ ಆಲ್ ದ ಬೆಸ್ಟ್.